ಮತ್ತೊಮ್ಮೆ ನಮಸ್ಕಾರ. ಹೇಗಿದ್ರಿ? ನಾವು ನಮ್ಮ ಕಾಲೇಜ್ ಡೇಸ್ ಅಲ್ಲಿ ಈ ತರ ಒಂದು ಫೆಸ್ಟ್ ಇವೆಂಟ್ ಅಂತ ಏನಾದ್ರು ಇದ್ರೆ ಗೆಸ್ಟ್ಗಳು ಮಾತಾಡೋದು ಆಕ್ಚುಲಿ ಕೇಳಿಸ್ತಾ ಇರಲಿಲ್ಲ, ಅಷ್ಟು ಚೀರಾಡ್ತಾ ಇದ್ವಿ. ಅದಕ್ಕೆ ಕೇಳಿದೆ ಹೇಗಿದ್ರಿ ಅಂತ. ಏನಂದ್ರೆ ಒಂದು ನನ್ನ ಯಾವಾಗಲೂ ಸ್ಟ್ರಿಕ್ಟ್ ಪಾಲಿಸಿ ಬಿಲೀಫ್ ನನ್ನ ಸ್ಟೂಡೆಂಟ್ ಡೇಸ್ ಅಲ್ಲಿ ಆಡ್ಬೇಕಾದ್ರೆ ಓದ್ಬೇಕಾದ್ರೆ ಆಡಬಾರ್ದು ಅಂತ. ಈ ತರ ಒಂದು ಅಕೇಶನ್ ಅಲ್ಲಿ ಸೆಲೆಬ್ರೇಟ್ ಮಾಡೋದು ಬಿಟ್ಬಿಟ್ಟು ಬೇರೆ ಚಿಂತೆ ಇರಬಾರ್ದು. ಇದು ನಿಮ್ಮ ದಿನ, ನಿಮ್ಮ ಸೆಲೆಬ್ರೇಷನ್ ಟೈಮ್. ಕುಲ್ಕೆ ಮನಸ್ಸಾರೆ ಮಜಾ ಮಾಡಿ, ಎಂಜಾಯ್ ಮಾಡಿ. ಓದ್ಬೇಕಾದ್ರೆ ಅಷ್ಟೇ ಶ್ರದ್ಧೆಯಿಂದ ಓದಿ. ಯಾಕಂದ್ರೆ ಆಕ್ಯುಪೇಷನ್ ಅಂತ ಬಂದಾಗ ಸ್ಟೂಡೆಂಟ್ ಅಂತ ಫೀಲ್ ಮಾಡ್ತೀವಿ ಯಾವುದೇ ಅಪ್ಲಿಕೇಶನ್ ಅಲ್ಲೂ. ಸ್ಟೂಡೆಂಟ್ ಆಗಿದ್ದಾಗ ಕೆಲಸ ನಮ್ದು ಏನಾದ್ರು ಓದೋದು, ಈ ತರ ಅಕೇಶನ್ ಅಲ್ಲಿ ಇದ್ದಾಗ ಸೆಲೆಬ್ರೇಟ್ ಮಾಡೋದು. ಹಾಗೆ ಲೈಫಲ್ಲೂ ಸೆಲೆಬ್ರೇಷನ್ ಮೋಡ್ ಇರಬೇಕು. ಯಾವಾಗಲೂ ಖುಷಿಯಾಗಿ ಲವಲವಿಕೆಯಿಂದ ತುಂಬಾನೇ ಸಂತೋಷವಾಗಿ ಬದುಕಬೇಕು, ಆರೋಗ್ಯವಾಗಿ ಇರಬೇಕು. ಇರ್ತೀರಲ್ವಾ? ಏನಪ್ಪಾ ಅಂದ್ರೆ ಒಂದು ಇತ್ತೀಚೆಗೆ ಎಲೆಕ್ಷನ್ ಆಯ್ತು, ಎಲ್ಲರೂ ಅಡಾಕ್ಸ್ ಅಲ್ವಾ ಇಲ್ಲಿರೋದು? 18+ ಅಲ್ಲ, ಎಲ್ಲರೂ 18+ ಇದ್ದಾನೆ. ವೋಟ್ ಮಾಡಿದ್ರೆ ಇಲ್ಲ, ಅಷ್ಟೇ ಜನ ವೋಟ್ ಮಾಡಿದ್ದ. ಸೀರಿಯಸ್ಲಿ 18 ವೋಟ್ ಮಾಡಿದ್ರೋ ಇಲ್ವೋ? ನಮ್ಮ ಹಕ್ಕು, ನಮ್ಮ ಕರ್ತವ್ಯ ಎಲೆಕ್ಷನ್ ಅಂದಾಗ ವೋಟ್ ಮಾಡೋದು. ವೋಟ್ ಮಾಡಿದ್ರೆ ಮಾತ್ರ ಒಳ್ಳೆ ನಾಯಕನ್ನ ಸೆಲೆಕ್ಟ್ ಮಾಡೋಕ್ ಸಾಧ್ಯ. ಹಾಗೆ ನಮ್ಮ ಹಕ್ಕುಗಳನ್ನ, ನಮ್ಮ ಕರ್ತವ್ಯಗಳನ್ನ ಲೈಫಲ್ಲಿ ಪಾಲಿಸಬೇಕು. ಅವಾಗಷ್ಟೇ ನಾವು ಬಯಸ್ತಕ್ಕಂಥ ಬದಲಾವಣೆ ಆಗ್ಲಿ, ನಾವು ಬಳಸೋ ದಾರಿ ಆಗ್ಲಿ ಎಲ್ಲವೂ ಸಿಗೋದಿಕ್ ಸಾಧ್ಯ. ನಮ್ಮ ಜವಾಬ್ದಾರಿ ಅರಿತಾ ಬಾಳೋಣ, ಜೊತೆಗೆ ನಮ್ಮ ಗುರಿ ಕಡೆ ಸಾಗೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ತುಂಬಾನೇ ಖುಷಿಯಾಗಿ ಇಂಜಿನಿಯರಿಂಗ್ ಓದ್ ಮುಗಿದ ಮೇಲೆ ಬರ್ತಕ್ಕಂಥ ದಾರಿ ಏನೋ ನಮ್ಗೆ ಗೊತ್ತಿಲ್ಲ. ಯಾವುದೇ ಲೈಫ್ ನಮ್ಗೇನೇ ನಮ್ಮ ಹತ್ರ ಥ್ರೋ ಮಾಡಿದ್ರು ಕೂಡ ತುಂಬಾನೇ ಖುಷಿಯಿಂದ, ತುಂಬಾನೇ ಪವರ್ಫುಲ್ ಆಗಿ ಅಕ್ಸೆಪ್ಟ್ ಮಾಡಿಕೊಂಡು ಚಾಲೆಂಜ್ ಅಕ್ಸೆಪ್ಟೆಡ್, ನೆಕ್ಸ್ಟ್ ಗೋ ಅಂತ ಹೋಗ್ಬೇಕು. ನಮ್ಮ ಗುರುತನ್ನ ನಾವು ತೋರಿಸ್ಬೇಕು ಸಮಾಜ. ಯಾಕೆಂದ್ರೆ ಪ್ರತಿ ವರ್ಷ 15 ಲಕ್ಷ ಜನ ಬರೀ ಕರ್ನಾಟಕದಿಂದ ಇಂಜಿನಿಯರಿಂಗ್ ಪಾಸ್ ಆಗಿ ಬರ್ತಾ ಇದ್ದಾರೆ. ಅವ್ರೆಲ್ಲರಿಗೂ ನಡುವೆ ನಾನು ಒಂದು ಹೆಸರಾಗ್ಬಿಟ್ಟು ಹೇಗೆ ಸಾಧ್ಯ? ನನ್ನ ಐಡೆಂಟಿಟಿ ನಾನೇ ಪ್ರೂವ್ ಮಾಡ್ಬೇಕಲ್ವಾ? ನಮ್ಮ ಟ್ಯಾಲೆಂಟ್ ನಾವೇ ಪ್ರೂವ್ ಮಾಡ್ಕೋಬೇಕಲ್ವಾ? ನಮ್ಮ ಹೆಸರು ಮುಂದೊಂದು ದಿನ ಅಜರಾಮರವಾಗಿ ಉಳಿಬೇಕಂದ್ರೆ ನಾವು ನಮ್ಮ ಶ್ರಮ ಆಗೋರು ಯಾವತ್ತೂ ಹಿಂಜರಿಬಾರ್ದು. ಗುರಿ ಕಡೆ ಒಳ್ಳೆ ನಡೆ ಇರಲಿ. ಸೆಲೆಬ್ರೇಟ್ ಮಾಡೋ ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರಿ. ಓಕೆ, ಲವ್ಲೆಸ್. ಜಾಸ್ತಿ ಬ್ಲೇಡ್ ಆಗ್ತಾ ಇದೀನಿ ಅಂತಾರೆ. ಏನಂದ್ರೆ ನನಗೆ ಏನಂದ್ರೆ ಸಿನಿಮಾ ಪ್ರಮೋಟ್ ಮಾಡಿ ಗೊತ್ತಿಲ್ಲ. ಈ ತರ ಅವಕಾಶ ಸಿಕ್ಕಾಗ ಮುಕ್ತವಾಗಿ ಮಾತಾಡ್ತೀನಿ. ಯಾಕಂದ್ರೆ ನಿಮ್ಮನ್ನು ನೋಡಕ್ ಸಿಗದೆ ಈ ತರ ಅವಕಾಶಗಳಲ್ಲಿ, ಈ ತರ ಅಕೇಶನ್ ಅಲ್ಲಿ ನೀವು ತೋರಿಸೋ ಪ್ರೀತಿ, ನೀವು ತೋರಿಸೋ ಈ ಒಂದು ಅಷ್ಟುಲೆ ಚೀರಾಟ ಚಪ್ಪಾಳೆ, ಇದೇ ನಮಗೆ ಶ್ರೀರಕ್ಷೆ, ಇದೇ ನಮ್ಗೆ ಅನ್ನ ಊಟ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್. ಸಾಂಗ್ ಡೈಲಾಗ ಫಾರ್ ಆಲ್ ಯು ಲವ್ಲೀಸ್ ಈಗಷ್ಟೇ ಪ್ಲೇ ಮಾಡಿದ್ರು. ನಿಮ್ಮ ಹಚ್ಚೆ ಹಾಕಿಸೋ ಹುಚ್ಚು ಈಗ ನನ್ನಲ್ಲಿ, ಎಂದು ಕೂಡ ಬೆಚ್ಚಗಿರಿ ಬಚ್ಚಿಡುವೆನ ಕಣ್ಣಲ್ಲಿ. ನೀವಾದೇನಾ ನಾನೇ ನೀವೇನಾ, ಹೇಗಾದೇನಾ ಪ್ರೀತಿ ಹೇಗೇನಾ, ಬಯಸಿ ಎದೆಗೆ ನಿಳಿದು ನನ್ನ ಜಗದ ರಸಿಯಾದೆ. ಹೇಗಿದೆ? ಅವಾಗಲೇ ಸಿಕ್ಕಾಪಟ್ಟೆ ಸೌಂಡ್ ಬೇಕಾಗಪ್ಪ. ನಾಲ್ಕು ರಾಜ ಅಂದ ತಕ್ಷಣ ಏನಾಗಡೆ ಎಲ್ಲ ನೋಡ್ಬೇಕಂತ ಹುಡುಗರನ್ನ. ಇನ್ನೇನು ಸ್ವಲ್ಪ ದಿವಸದಲ್ಲಿ ನಮ್ಮ ಸಿನಿಮಾ ಲವ್ಲಿ ರಿಲೀಸ್ ಆಗುತ್ತೆ. ಆಕ್ಚುಲ್ ನೋಡಿರೋದು ಲಿರಿಕಲ್ ವಿಡಿಯೋ ಅಷ್ಟೇ. ಆಕ್ಚುಯಲ್ ಸಾಂಗ್ಸ್ ನೀವು ಥಿಯೇಟರ್ ಅಲ್ಲಿ ನೋಡ್ತೀರಾ. ಜೂನ್ ಮಿಡ್ ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮ ಸಿನಿಮಾ ಮೇಲೆ ತುಂಬಾ ಅಂದ್ರೆ ಇಷ್ಟು ವರ್ಷ ನೀವುಗಳೇ ಸಿನಿಮಾಗಳು ನೋಡಿ ನಮ್ಮ ಬೆನ್ ತಟ್ಟಿ ಹಾರೈಸ್ತಾ ಬಂದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು. ಈ ಸಿನಿಮಾನ ನೋಡಿ ಅಂತ ರೆಕಮೆಂಡ್ ಮಾಡಬಲ್ಲೆ ಧೈರ್ಯವಾಗಿ. ಯಾಕಂದ್ರೆ ತುಂಬಾನೇ ಒಳ್ಳೆ ಸಿನಿಮಾ, ಪ್ರೀತಿಸೋರಿಗೆ ತುಂಬಾ ಒಳ್ಳೆ ಸಿನಿಮಾ, ನೋಡ್ಲೇಬೇಕಾದಂತ ಸಿನಿಮಾ. ಅದನ್ನ ದಾಟಿ ಸಮಾಜಕ್ಕೆ ತುಂಬಾ ಒಳ್ಳೆ ಒಂದು ಉದ್ದೇಶ ಇಟ್ಕೊಂಡು ಬರ್ತಿರ್ತಕ್ಕಂಥ ಸಿನಿಮಾ. ನೋಡಿ ಹರಿಸಿ. ನಾಚ್ ಮೇರಾ ರಾಜ ರಾಜ ದಿಲ್ ಮೇರಾ, ಅದು ಬರ್ಲಿ. ಚಕ್ಕಿ ಮಿಕ್ಕ ಚಕ್ಕಿ ಮಿಕ್ಕ ಚಕ್ಕಿ ಮಿಕ್ಕ ಶಕ ಲಕ್ಕ ಲಕ್ಕಿ ಹಕ್ಕಿನ
ಲವ್ ಯು ತುಂಬಾ ಒಳ್ಳೇದಾಗ್ಲಿ. ಯಾಕ ಡೈಲಾಗ್ ಅಂತಮ್ಮ ಪೊಲೀಸರಿಲ್ಲ ಅವರಲ್ಲಿ ಟಗರು ಸಿನಿಮಾ ಡೈಲಾಗು ಪೊಲೀಸರು ಬೇಜಾರು ಮಾಡ್ತಾರೆ ತಪ್ಪಿದ್ರು ಸಿನಿಮಾ ಡೈಲಾಗ್ ಇದು. ನಾವೆಲ್ಲ ಈ ಭೂಮಿ ಮೇಲೆ ಬರೋದೇ ಒಂಥರ ಫಂಕ್ಷನ್ ಬಂದಿರುತ್ತೆ. ಬಂದ ಮೇಲೆ ಎಲ್ಲರ ತರ ಪಂಕ್ತಿಲ್ ಕೂತು ತಿಂದು ಕುಡಿದು ಎದ್ದು ಹೋಗ್ತಾ ಇರ್ಬೇಕು. ಇದೆ ಸಿಂಗಮು ಚೂಯಿಂಗಮು ಟಗರು ಹೊರೆಗಳೆಲ್ಲ ಸಾಗಬಹುದು. ನಾವು ಪಾನಿಪುರಿ ಮಸಾಲ ಪುರಿ ಮಾರುವಂತ ರೋಲ್ ಕಾಲ್ ಮಾಡೋದು ಮಕ್ಕಳು ಏನು ಕೌಂಟರ್ ಸ್ಪೆಷಲಿಸ್ಟ್ ರೇಂಜ್ ಬಿಲ್ಡವಾ ಮರ್ತೋಯ್ತು. ಎಸ್ ದಿಸ್ ಇಸ್ ಫಾರ್ ಯು ಲವ್ಲಿ. ನಿನ್ನಯ ಕೈಯಲ್ಲಿ ಪ್ರೀತಿಯ ಪುಸ್ತಕ ಆಗುವ ಹಂಬಲ ನನಗೀಗ ಹೇಳಲು ಬಾರದ ಹೇಳುತ್ತೀರದ ತರಬೇತಿ ಇರದಂಥ ದಾಹ. What a lovely noise this is. ಮರೆತೇ ಹೋಗಿರಿ ಬಂದ ಕಾರಣ ನಿನ್ನಯ ಮಿಂಚಿನ ಗಾಳಿಯಲ್ಲಿ ಕ್ಷಮಿಸಿ ನನ್ನನು ತಪ್ಪು ನಿಮ್ಮದೇ ಬಿದ್ದರೆ ನಿಮ್ಮದೇ ತೋಳಿನಲ್ಲಿ ಗಂಧದ ಹೂವಿಗೂ ಯೋಚುವ ಗಾಳಿಗೂ ಇಂತಹ ಸುಂದರ ದೇಹ. What a fabulous crowd. Loving it. ಇದೇ ಕಾಂಬಿನೇಷನ್ ನಾನು ಮತ್ತೆ ಅನೂಪ್ ಶೆಳ್ಳಿ ಕಾಂಬಿನೇಷನ್ ಅಲ್ಲಿ ಮರೆತೆ ಓದಲು ಬಂದಿತ್ತು. ಇವಾಗ ಬಯಸಿ ಬಂದಿದೆ. ಅನೂಪ್ ಶೆಳ್ಳಿ ಅವರ ಮ್ಯೂಸಿಕ್ ಈ ಸಿನಿಮಾ ತುಂಬಾನೇ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ನೀವೆಲ್ಲ ಹೆಮ್ಮೆ ಪಡೋ ಒಂದು ಕನ್ನಡ ಸಿನಿಮಾ ಆಗುತ್ತೆ ಇದು. ಈ ಸಿನಿಮಾ ನೋಡಿದಾಗ ಸ್ವಲ್ಪ ದಿವಸ ಟ್ರೈಲರ್ ಬರುತ್ತೆ, ನೋಡಿದಾಗ ನೀವೇ ನನಗೆ ಅಥವಾ ನಮ್ಮ ತಂಡಕ್ಕೆ ಯಾರಿಗಾರು ಸರಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನೀವು ಹೇಳಿದ್ ನಿಜ ಅಂತ ಹೇಳ್ತೀರಾ, ಅದಕ್ಕೆ ನಾನು ಕಾಯ್ತಾ ಇರ್ತೀನಿ. ನನ್ನ ID IMSIMH ಸಿಂಹ ಅಂತ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಪಿಂಗ್ ಮಾಡಿ. ವಿಲ್ ಬಿ ಅವೈಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್. ಜೊತೆಗೆ ಆಗಲೇ ಹೇಳಿದಂಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.